ನಾಡಿನ ಅಭ್ಯುದಯಕ್ಕೆ ಶ್ರಮಿಸಿದ ಕೆಂಪೇಗೌಡರ ಜಯಂತಿಯನ್ನು ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಆಚರಿಸ್ತಾ ಇದ್ದೇವೆ. ಬೆಂಗಳೂರು ಇಂಟರ್ನ್ಯಾಷನಲ್ ಲೆವೆಲ್ ಇವತ್ತೇನು ಬೆಂಗಳೂರು ಇದೆ ಅಂತ ಹೇಳಿದ್ರೆ ಅದು ನಾಡಪ್ರಭು ಕೆಂಪೇಗೌಡರ ಕೊಡುಗೆ. ದಿನಾಂಕ 27ರಂದು ಈ ವೈಭವವಾದ ಕೆಂಪೇಗೌಡರ ಜಯಂತಿಯನ್ನು ನಾಗರಿಕ ಜನ ಎಲ್ಲರೂ ನಾವು ಒಟ್ಟುಗೂಡಿ ಆಚರಿಸೋಣ. ಆ ಕೆಂಪೇಗೌಡರು ಮಾಡಿದಂಥ ಸೇವಾ ಕಾರ್ಯ, ಜೀವ ಜಂತುಗಳಿಗೆ ಕೊಟ್ಟಂಥ ಅವರ ಒಂದು ಚೈತನ್ಯ ನಮ್ಮ ಯುವ ಪೀಳಿಗೆಗೆ ಬರಬೇಕು. ನಮ್ಮ ಮಕ್ಕಳು ಮುಂದಿನ ಜೀವನದಲ್ಲಿ ಅವರ ದಾರಿಯಲ್ಲಿ ನಡೆದು ನಮ್ಮ ನಾಡನ್ನು ಸುಭಿಕ್ಷವಾಗಿ ಇಡಲಿಕ್ಕೆ ಅದು ಕಾರಣ ಆಗ್ತದೆ. ಹಾಗಾಗಿ ಎಲ್ಲ ನಾಗರಿಕ ಬಂಧುಗಳು ಈ ಜಯಂತಿಯಲ್ಲಿ ಪಾಲ್ಗೊಂಡು ಹೆಚ್ಚಿನ ಮಟ್ಟದಲ್ಲಿ ಬಂದು ಈ ಜಯಂತಿಯನ್ನು ಆಚರಿಸೋಣ. ನೀವೆಲ್ಲ ಬನ್ನಿ, ನೀವು ಎಲ್ಲ ಕೂಡಿ ಈ ಜಯಂತಿಯನ್ನು ವಿಜೃಂಭಣೆಯಾಗಿ ನಾವು ಮಾಡೋಣ. ಶ್ರೀ ನಾಡಪ್ರಭು ಕೆಂಪೇಗೌಡರ 516ನೇ ವರ್ಷ ಜಯಂತಿ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಭಾಳ ವಿಜೃಂಭಣೆಯಿಂದ ನಮ್ಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ಮೈಸೂರಿನ ಶಾಖಾಮಠದ ಪೂಜ್ಯ ಶ್ರೀ ಶ್ರೀ ಸೋಮೇಶ್ವರ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಇವತ್ತು ರಥ ಚಾಲನೆಯನ್ನು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಮತ್ತು ಒಕ್ಕಲಿಗ ಸಮುದಾಯದ ಮುಖಂಡರುಗಳು, ಜನಪ್ರತಿನಿಧಿಗಳು ಒಳಗೊಂಡಂತೆ ಮತ್ತು ಹಲವಾರು ಸಂಘ ಸಂಸ್ಥೆಗಳು ಜಾತ್ಯತೀತವಾಗಿ ಕೆಂಪೇಗೌಡರು ಸುಮಾರು 500 ವರ್ಷ 480ರಿಂದ 500 ವರ್ಷದಲ್ಲಿ ಅವತ್ತೇ ಬೆಂಗಳೂರಿನಲ್ಲಿ ಜಾತ್ಯತೀತವಾಗಿ ಒಂದೊಂದು ಸಮುದಾಯಕ್ಕೆ ಏನು ಉಪ್ಪಾರಪೇಟೆ, ಬಂಗಾರಪೇಟೆ ಈ ರೀತಿ ಪೇಟೆಗಳನ್ನು ಕಟ್ಟಿ ಜಾತ್ಯತೀತ ವ್ಯಕ್ತಿತ್ವವನ್ನು ಮೆರೆದಂತಹ ಮಹಾನ್ ಚೇತನ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಇದೇ ತಿಂಗಳು 27 ಕಲಾಮಂದಿರದಲ್ಲಿ ಆಯೋಜಿಸಿದ್ದು, ಮೆರವಣಿಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ಹೊರಡುತ್ತೆ. ದಯಮಾಡಿ ನಾನು ಸಾಂಸ್ಕೃತಿಕ ನಗರ ಮೈಸೂರಿನ ಎಲ್ಲ ಸಮುದಾಯದ ಜನಾಂಗದ ಸಂಘ ಸಂಸ್ಥೆಗಳ ನಾಯಕರುಗಳಲ್ಲಿ, ಚುನಾಯಿತ ಜನಪ್ರತಿನಿಧಿಗಳಲ್ಲಿ ನಾವೆಲ್ಲರೂ ಕೂಡ ಒಕ್ಕಲಿಗ ಸಮುದಾಯದ ಬಂಧುಗಳು ತಮ್ಮಲ್ಲಿ ಮನವಿ ಮಾಡ್ತೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಜಾತ್ಯತೀತವಾಗಿ ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮನ ಯಶಸ್ಸುಗೊಳಿಸ್ಕೊಡ್ಬೇಕು. ಇದೇ ತಿಂಗಳು ಶುಕ್ರವಾರ 27ನೇ ತಾರೀಕು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಮೆರವಣಿಗೆಯ ಮೂಲಕ ಕಲಾಮಂದಿರ ತಲುಪತಕ್ಕಂಥ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಮೈಸೂರಿನ ಸಾಂಸ್ಕೃತಿಕ ನಗರ ಎಲ್ಲ ಸಮುದಾಯ ಬಂಧುಗಳು ಆಗಮಿಸಬೇಕು ಅಂತ ನಾನು ಸಮಿತಿಯ ಪರವಾಗಿ ನಾನು ಮನವಿ ಮಾಡ್ಕೋತೇನೆ. ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಗೆ ಇವತ್ತು ಬುನಾದಿ ಹಾಕ್ಕೊಟ್ಟಂಥ ಕೆಂಪೇಗೌಡರ 516ನೇ ಜಯಂತಿಯ ಆಚರಣೆ ಅಂಗವಾಗಿ ಇಂದು ಕೆಂಪೇಗೌಡರ ರಥ ಚಾಲನೆಗೆ ಶ್ರೀ ಸೋಮನಾಥೇಶ್ವರ ಸ್ವಾಮೀಜಿಯವರು ಚಾಲನೆ ನೀಡಲಿದ್ದಾರೆ. ಆ ಮೂಲಕ 27ರಂದು ನಡೆಯಲಿರುವ ಕೆಂಪೇಗೌಡರ ಜಯಂತಿಗೆ ಸಮಸ್ತ ನಾಗರಿಕ ಬಂಧುಗಳು ಕೆಂಪೇಗೌಡರ ಜಯಂತಿಯಲ್ಲಿ ಭಾಗವಹಿಸುವ ಮೂಲಕ ವಿವಿಧ ಸಮಾಜಗಳಿಗೆ ಕೊಡುಗೆ ನೀಡಿದಂಥ ಕೆಂಪೇಗೌಡರನ್ನು ಸ್ಮರಿಸುವಂಥ ಕೆಲಸವನ್ನು ನಾಗರಿಕ ಬಂಧುಗಳು ಮಾಡಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೀನಿ. ನಮ್ಮ ಮೈಸೂರಿನಲ್ಲಿ 27 ಮತ್ತು 6 2026ರಂದು ನಡೆದಿರುವ 516ನೇ ನಮ್ಮ ನಾಡಪ್ರಭು ಕೆಂಪೇಗೌಡರ ಒಂದು ಜಯಂತಿ ಕಾರ್ಯಕ್ರಮಕ್ಕೆ ಇವತ್ತಿನ ಶ್ರೀ ಆದಿಚುಂಚನಗಿರಿ ಶಾಖಾಮಠದ ಶ್ರೀ ಸೋಮನಾಥೇಶ್ವರ ಸ್ವಾಮೀಜಿಗಳು ರಥಯಾತ್ರೆಗೆ ಚಾಲನೆ ನೀಡಿದ್ದಾರೆ. ನಮ್ಮ ಈ ರಥಯಾತ್ರೆ ಮೈಸೂರು ನಗರ ಪಾಲಿಕೆಯಲ್ಲಿ ಎಲ್ಲ ಜಯಂತಿವರೆಗೂ ಆಚರಣೆಯವರೆಗೂ ಎಲ್ಲ ರೋಡ್ಗಳಲ್ಲಿ ಬರುತ್ತಿದೆ. ಎಲ್ಲ ಸಂಘದ ಮುಖಂಡರುಗಳು, ಸಂಘ ಸಂಸ್ಥೆಯವರು ಎಲ್ಲರೂ ಸಹ ಅದನ್ನು ಬರಮಾಡ್ಕೊಂಡು ಪೂಜೆ ಮಾಡಿಸಿ, ಪ್ರತಿ ಗಲ್ಲಿಯಲ್ಲೂ ಪೂಜೆ ಮಾಡಿಸಿ
ಮಾಡಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಅವತ್ತು ಜಯಂತಿಯ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ 8:30 ಗಂಟೆಗೆ ಅರಮನೆ ಹತ್ರ ಎಲ್ಲರೂ ಸಹ ಮಹಿಳೆಯರು ಇರ್ಬೋದು, ಸಂಘ ಸಂಸ್ಥೆ ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಎಲ್ಲರೂ ಸಹ ಒಗ್ಗಟ್ಟಾಗಿ ನಮ್ಮ ಒಕ್ಕಲಿಗರ ಒಗ್ಗಟ್ಟನ್ನು ಕಾಪಾಡೋದಕ್ಕೋಸ್ಕರವಾಗಿ ಮುಂದಿನ ಪೀಳಿಗೆಯ ಮಕ್ಕಳಿಗೋಸ್ಕರವಾಗಿ ಎಲ್ಲರೂ ಸಹ ಬಂದು ಕೈ ಜೋಡಿಸ್ಬೇಕು ಅಂತ ನಿಮ್ಮೆಲ್ಲರೂ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಈ ತಿಂಗಳು 27ನೇ ತಾರೀಕು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಏನು ನಡೀತಿದೆ ಅದು ಎಲ್ಲ ಜನಾಂಗದ ಕಾರ್ಯಕ್ರಮ. ಬರೀ ಒಕ್ಕಲಿಗ ಜನಾಂಗದ ಮಾತ್ರ ಅಲ್ಲ, ಎಲ್ಲ ಜನಾಂಗದ ಕಾರ್ಯಕ್ರಮ. ಕೆಂಪೇಗೌಡರ ದೂರದೃಷ್ಟಿ ಎಲ್ಲ ಜನಾಂಗಕ್ಕೂ ಅನ್ವಯಿಸಲಿ ಅನ್ನೋ ಥರ ಆ ಕಾರ್ಯಕ್ರಮವನ್ನು ಇದನ್ನು ನೆರವೇರಿಸಿದ್ದಾರೆ. ದಯಮಾಡಿ ನಮ್ಮ ಸಂಘ ಸಂಸ್ಥೆಗಳು ಮತ್ತು ಜಿಲ್ಲಾ ಸಂಘ ಮತ್ತು ರಾಜ್ಯ ಸಂಘ ಮತ್ತು ಮೈಸೂರು ಜಿಲ್ಲೆಯಲ್ಲಿರುವ ಎಲ್ಲ ಒಕ್ಕಲಿಗರ ಸಂಘ ಸಂಸ್ಥೆಗಳು ಬಂದು ಅರಮನೆಯಿಂದ ಸ್ವಾಮೀಜಿಗಳು ಶುರು ಮಾಡ್ತಾರೆ. ಅಲ್ಲಿಂದ ಹೊರಟು ಅರಮನೆಯಿಂದ ಹೊರಟು ದೇವರಾಜ ಅರಸಲ್ಲಿ ಪ್ರೊಸೆಷನ್ ಹೊರಟು ಕೊನೆಗೆ ಕಲಾಮಂದಿರದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ದಯಮಾಡಿ ಎಲ್ಲ ಬಂಧುಗಳು, ಎಲ್ಲ ಜನಾಂಗದವರು, ಎಲ್ಲ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಬೆಂಗಳೂರು ನಗರವನ್ನು ಜಾತ್ಯತೀತವಾಗಿ ಬೆಳೆಸಿದಂಥ ಕೆಂಪೇಗೌಡರ ಜಯಂತಿ ಎಂದು ಭಾರಿ ಖುಷಿಯಿಂದ ಮೈಸೂರು ಜಯಂತಿ, ಯಾಕೆಂದರೆ ಇದು ಸಾಂಸ್ಕೃತಿಕ ನಗರ ಮತ್ತು ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಾವೆಲ್ಲ ಇದ್ದೀವಿ. ದಯವಿಟ್ಟು ಎಲ್ಲ ಜನಾಂಗ, ಯಾಕೆಂದರೆ ಒಕ್ಕಲಿಗರೇ ಅಲ್ಲ ಎಲ್ಲ ಜನಾಂಗನೂ ಸೇರಿ ಈ ಕೆಂಪೇಗೌಡರ ಜಯಂತಿ ಆಚರಿಸಬೇಕು ಅಂತ ಈ ಮುಖಾಂತರ ಎಲ್ಲರನ್ನು ಕೋರ್ಕೊಳ್ತೇನೆ. 27ನೇ ತಾರೀಕು ಕೆಂಪೇಗೌಡ ಜಯಂತಿನ ಒಂದು ಸರ್ಕಾರ ಗೊತ್ತುಪಡಿಸಿದೆ. ಕಾರಣ ಏನಪ್ಪ ಅಂದರೆ ಈ ಕೆಂಪೇಗೌಡರು ನೀಡಿದ ಕೊಡುಗೆ ಅಪಾರ. ಏಕೆಂದರೆ ಇಡೀ ಎಲ್ಲ ಸಮುದಾಯಗಳಿಗೂ ಕೆಂಪೇಗೌಡ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ವಿಶ್ವಾದ್ಯಂತ ಬೆಂಗಳೂರು ಪ್ರಖ್ಯಾತಿಯಾಗಿದೆ. ಆದ್ದರಿಂದ ಅಂಥ ಒಂದು ಮಹಾನುಭಾವನ ನೆನೆಸುವಂಥ ದಿನ 516ನೇ ಸ್ಮರಣೋತ್ಸವ ಕಾರ್ಯಕ್ರಮ ಆಗಿರೋದ್ರಿಂದ ಈ ಕಾರ್ಯಕ್ರಮವನ್ನು ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆನ ಹೊರಟು ಅರಸೂರು ಮುಖಾಂತರ ಕಲಾಮಂದಿರ ತಲುಪಿ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಸಮುದಾಯದವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು, ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಂತ ಈ ಮೂಲಕ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು 27ನೇ ತಾರೀಕು ಮೈಸೂರು ಜಿಲ್ಲೆ, ಮೈಸೂರು ನಗರದ ವತಿಯಿಂದ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಆಯೋಜನೆ ಮಾಡ್ತಿದ್ದಾರೆ. ನಮ್ಮ ಸೋಮನಾಥ ಸ್ವಾಮೀಜಿಯವರ ಒಂದು ಆಶೀರ್ವಾದದ ಮೂಲಕ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ರಥಕ್ಕೆ ಚಾಲನೆಯನ್ನು ನಮ್ಮೆಲ್ಲ ಶಾಸಕರಂತ ಹರೀಶ್ ಗೌಡರು, ವತ್ಸ ಅವರು, ಪ್ರತಾಪ್ ಸಿಂಹ ಅವರು, ಪ್ರಶಾಂತ್ ಗೌಡರು, ಎಲ್ಲ ಮುಖಂಡರುಗಳು, ನಗರ ಪಾಲಿಕೆ ಸದಸ್ಯರುಗಳು ಎಲ್ಲರೂ ಕೂಡ, ನಮ್ಮ ಒಕ್ಕಲಿಗರ ಸಂಘದ ನಿರ್ದೇಶಕರು ಗಂಗಾಧರ್ ಅವರು ಮತ್ತು ಎಲ್ಲ ಮಂಜೇಗೌಡರು, ಗಂಗಾಧರ್ ಅವರು, ಒಕ್ಕಲಿಗ ರಾಜ್ಯ ಸಂಘದ ನಿರ್ದೇಶಕರು ಎಲ್ಲರೂ ಕೂಡ ಒಟ್ಟಾಗಿ ಎಲ್ಲ ಸಮಾಜವೂ ಕೂಡ ಸೇರಿ ಕೆಂಪೇಗೌಡರ ಜಯಂತಿಯನ್ನು ಭಾಳ ಅದ್ಧೂರಿಯಾಗಿ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ಮಾಡಿ ಇವತ್ತು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನ ಕಟ್ಟಿದಂಥವರು. 3 ಹೆಬ್ಬಾಗಿಲುಗಳು ನಿಂತರೆ 4ನೇ ಹೆಬ್ಬಾಗಿಲು ನಿಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಚಿಂತಾಕ್ರಾಂತರಿದ್ದಾಗ ಅವ್ರ ಸೊಸೆ ಲಕ್ಷ್ಮೀದೇವಿಯವರು ತಾನೇ ಒಬ್ಬರು ಜ್ಯೋತಿಷ್ಯರು ಹೇಳ್ತಾರೆ, ಆ ಹೆಬ್ಬಾಗಿಲು ನಿಲ್ಬೇಕಾದ್ರೆ ಯಾರಾದರೂ ಹೆಣ್ಮಕ್ಳನ್ನ ಗರ್ಭಿಣಿ ಹೆಂಗಸನ್ನು ಬಲಿ ಕೊಡಬೇಕು ಅಂದಾಗ ಆ ಸೊಸೆನೇ ಹೋಗಿ ಅದಕ್ಕೆ ಬಲಿಯಾಗ್ತಕ್ಕಂಥದ್ದು. ಆಮೇಲೆ 4 ಹೆಬ್ಬಾಗಿಲುಗಳು ಕೂಡ ನಿರ್ಮಾಣ ಮಾಡಿ ಬೆಂಗಳೂರನ್ನು ಕಟ್ಟಿ ಪ್ರಾರಂಭ ಮಾಡಿ ಎಲ್ಲ ಸಮಾಜದವರಿಗೆ ಅವ್ರಿಗೆ ಉದ್ಯೋಗ ಕೊಡ್ತಕ್ಕಂಥ ಬಡಾವಣೆಗಳನ್ನು ಎಲ್ಲ ಯಾವ್ಯಾವ ಸಮಾಜ ಇದ್ದಾರೆ ಪ್ರತಿಯೊಂದು ಸಮಾಜಕ್ಕೂ ಕೂಡ ಒಂದು ಪಟ್ಟಣವನ್ನು ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಿದ್ದೆ. ಅಷ್ಟೇ ಅಲ್ಲ, ಅವ್ರಿಗೆ ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಈ ಒಂದು ಬೆಂಗಳೂರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಇವತ್ತೇನು ಬೆಂಗಳೂರು ಇದೆ ಅಂತ ಹೇಳಿದ್ರೆ ಅದು ನಾಡಪ್ರಭು ಕೆಂಪೇಗೌಡರ ಕೊಡುಗೆ. ಯಾಕಪ್ಪ ಎಲ್ಲ ಕಡೆ ಆಚರಣೆ ಮಾಡಬೇಕು ಅಂತೇಳಿದ್ರೆ ಬೆಂಗಳೂರನ್ನು ಅಷ್ಟು ಗಟ್ಟಿಯಾಗಿ ಆರ್ಥಿಕವಾಗಿ ಮುಂದಾಲೋಚನೆಯನ್ನು ಮಾಡಿ ಅವ್ರು ಕಟ್ಟಿದ್ರಿಂದ ರಾಜ್ಯದಾದ್ಯಂತ ಅದರ ಅನುದಾನ ಇವತ್ತು ರಾಜ್ಯಕ್ಕೆ ಹಂಚಿಕೆ ಆಗುವ ಮೂಲಕ ರಾಜ್ಯವೇ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು, ದೇಶಕ್ಕೂ ಕೂಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಏನು ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರವರು ಯಾವ ರೀತಿ ಆಡಳಿತವನ್ನು ಕೊಟ್ಟರೋ ಅದೇ ಪ್ರಕಾರವಾಗಿ ನಾಡಪ್ರಭು ಕೆಂಪೇಗೌಡರು ಕೂಡ ಎಲ್ಲ ಆಡಳಿತವನ್ನು ಯಾವುದೇ ಇಲಾಖೆ ಇರ್ಬೋದು ಬಡವರ ಪರವಾಗಿ ಸಮಾನತೆ, ಸಾಮಾಜಿಕ ನ್ಯಾಯ, ಸರ್ವರಿಗೂ ಸಮಪಾಲು ಸಮಬಾಳವನ್ನು ಕೊಟ್ಟಂಥ ಮಹಾನ್ ನಾಯಕರ ಜಯಂತಿಯನ್ನು
ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ನಾವು ಆಚರಣೆ ಮಾಡಬೇಕು ಅಂತ ಮಾಡ್ತಾಯಿದ್ದೇವೆ. ಎಲ್ಲ ಜನರು ಕೂಡ ತಪ್ಪದೆ ಭಾಗವಹಿಸಿ ಈ ಜಯಂತ್ಯೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಮಹಾಜನತೆಯಲ್ಲಿ ಮನವಿಯನ್ನು ಮಾಡ್ತೇವೆ. ಇದೇ ತಿಂಗಳು ಜೂನ್ 27ನೇ ತಾರೀಕು ಶುಕ್ರವಾರ ನಾವೆಲ್ಲರೂ ಸೇರಿ ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ, ನಿರ್ಮಲಾ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ, ನಿರ್ಮಲಾನಂದ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಮಾಡಬೇಕು ಅಂತ ಈಗಾಗಲೇ 2 ಬಾರಿ ನಾವು ಸಭೆಯನ್ನು ಮಾಡಿ ನಮ್ಮ ಒಕ್ಕಲಿಗರ ಸಂಘ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘದ ವತಿಯಿಂದ ಇದನ್ನು ಬೃಹತ್ ಮೆರವಣಿಗೆ ಮುಖಾಂತರ ನಾವು ಕೆಂಪೇಗೌಡ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಚಾಲನೆ ಕೊಡಬೇಕು. ಮತ್ತು ಮೈಸೂರು ಜಿಲ್ಲಾಡಳಿತದಿಂದ ಏನು ಕೆಂಪೇಗೌಡ ಜಯಂತ್ಯೋತ್ಸವ ನಡೀತಿದೆ ಕಲಾಮಂದಿರದಲ್ಲಿ, ಅದರಲ್ಲಿ ನಾವೆಲ್ಲ ಒಕ್ಕಲಿಗ ಕುಲಬಾಂಧವರುಗಳು ಮತ್ತು ಬೇರೆ ಬೇರೆಯ ಸಮಾಜದವರು ಎಲ್ಲರನ್ನು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾವೆಲ್ಲರನ್ನು ಆಗಲೇ ಸಭೆ ಮಾಡಿ ಪ್ರಶಾಂತ್ ಗೌಡರು ನೇತೃತ್ವದಲ್ಲಿ ಅವರ ಒಂದು ಸಮಿತಿ ಮಾಡಿ, ನಮ್ಮ ಒಕ್ಕಲಿಗರ ಸಂಘದ ವತಿಯಿಂದ ಪ್ರಶಾಂತ್ ಗೌಡರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ಎಲ್ಲ ಒಕ್ಕಲಿಗರ ಸಮಿತಿಗಳು, ಒಕ್ಕಲಿಗರ ಸಂಸ್ಥೆಗಳು ಎಲ್ಲೆಲ್ಲಿದೆ ಮೈಸೂರು ನಗರದಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ಅವ್ರಿಗೆಲ್ರಿಗೂ ಇನ್ಫಾರ್ಮೇಷನ್ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಒಕ್ಕಲಿಗ ಜನಾಂಗದ ಮುಖಂಡಗಳನ್ನು ಆ ಮೆರವಣಿಗೆ ಮುಖಾಂತರ ಬಂದು ಭಾಗವಹಿಸಿ ಕಲಾಮಂದಿರದಲ್ಲೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕರುಗಳು ಮತ್ತು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂಥ ಗಂಗಾಧರ್ ಅವರು ಇರ್ಬೋದು, ಮಂಜೇಗೌಡರು ಇರ್ಬೋದು, ಕೆ ವಿ ಶ್ರೀಧರ್ ಅವರು ಇರ್ಬೋದು, ಎಲ್ಲರೂ ಇದು ಆ ಸಭೆಯಲ್ಲಿ ಭಾಗವಹಿಸಿ ಎಲ್ಲರೂ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರುಗಳು ಎಲ್ಲರೂ ಪೂರ್ಣ ಪ್ರಮಾಣವಾದಂಥ ಸಹಕಾರವನ್ನು ಕೊಡ್ತಾಯಿದ್ದಾರೆ. ಹಾಗಾಗಿ ಎಲ್ರಿಗೂ ಒಂದು ಮೆಸೇಜ್ ಹೋಗಿ ಈ ಬಾರಿ ವಿಜೃಂಭಣೆಯಿಂದ ನಾವು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಅದನ್ನು ನಾವು ಈಗಾಗಲೇ ಸ್ವಾಮೀಜಿಯವರು ಹೇಳಿದಾಗೆ ರಥಯಾತ್ರೆ ಮುಖಾಂತರ ನಾವು ಇವತ್ತು ಇಡೀ ಮೈಸೂರು ಜಿಲ್ಲೆಯಲ್ಲಿ ಪ್ರಚಾರ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. 27ನೇ ತಾರೀಕು ಕೆಂಪೇಗೌಡ ಜಯಂತ್ಯೋತ್ಸವದ ವಿಚಾರವಾಗಿ ಇಡೀ ಮೈಸೂರು ನಗರದಲ್ಲಿ ಎಲ್ಲ ಕಡೆಗೂ 4 ರಥ ಏನೋ ಮಾಡಿದ್ದಾರೆ. 4 ರಥನೂ ನಾವು ಇಡೀ ಮೈಸೂರು ನಗರಾದ್ಯಂತ ಸಂಚಾರ ಮಾಡ್ತೇವೆ.